ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಯಲಾಯಿತು ಕಾಂಗ್ರೆಸ್ ಬೂಟಾಟಿಕೆ. ಪ್ರೆಸ್ ಮೀಟ್ ನಲ್ಲಿ ಉದ್ದುದ್ದ ಭಾಷಣ ಆಫ್ ದಿ ರೆಕಾರ್ಡ್. ಕಥೆನೇ ಬೇರೆ ಆಗಿರುತ್ತೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಕಾಂಗ್ರೆಸ್ನ ಬೂಟಾಟಿಕೆ ಬಯಲಾಯ್ತಾ? ಪ್ರೆಸ್ ಮೀಟ್ ನಲ್ಲಿ ಉದ್ದುದ್ದ ಭಾಷಣ ಮಾಡ್ತಾರೆ, ಆಫ್ ದಿ ರೆಕಾರ್ಡ್ ಏನ್ ಮಾತಾಡ್ತಾರೆ, ಅಲ್ಲಿ ಕಥೆನೇ ಚೇಂಜ್ ಆಗಿರುತ್ತೆ. ರೈತರ ಫೋನ್ ಮಾಡಿ ಪ್ರಶ್ನಿಸಿದ್ರೆ ನೋ ಆನ್ಸರ್. ಪಕ್ಷ ಕೊಟ್ಟ ಮಾಹಿತಿಯನ್ನಷ್ಟೇ ಹೇಳಿದ್ದೇನೆ, ನನಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಪಕ್ಷ ಕೊಟ್ಟಿದ್ದನ್ನ ಮಾತ್ರ ಓದಿದ್ದೇನೆ, ಹೇಳಿದ್ದೀನಿ ಎಂದ ಲಕ್ಷ್ಮಣ್. ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಲಕ್ಷ್ಮಣ್ ಮಾತು. ಇದೇ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಲಕ್ಷ್ಮಣ್ ಗುಮ್ಮಿದ ಜೆಡಿಎಸ್ ಪಕ್ಷ. ಇದು ಕಾಂಗ್ರೆಸ್ ಟೂಲ್ ಕಿಟ್ ಸ್ಕ್ರಿಪ್ಟ್ ಎಂದು ಜೆಡಿಎಸ್ ಕೆಂಡವನ್ನ ಕಾರ್ತಾ ಇದೆ. ರೈತರ ಭೂಮಿ ಕಬಳಿಸಲು ಹೊರಟಿದೆ ಕಾಂಗ್ರೆಸ್ ಸರ್ಕಾರ. ಇವರಿಗೆ ರೈತರ ನೋವಿಗಿಂತ ಪಕ್ಷದ ಸುಳ್ಳು ಅಜೆಂಡಾಗಳೇ ಮುಖ್ಯ. ಎಕ್ಸ್ನಲ್ಲಿ ಜೆಡಿಎಸ್ ಪಕ್ಷ ಕೆಂಡಾಮಂಡಲ. ಈ ಬೆನ್ನಲ್ಲೇ ಲಕ್ಷ್ಮಣ್ ಅಲರ್ಟ್ ಆಗಿದ್ದಾರೆ. ಇದು ತಿರುಚಿದ ವಿಡಿಯೋ ಎಂದು ಹೇಳಿಕೊಂಡ ಕೈ ವಕ್ತಾರ ಲಕ್ಷ್ಮಣ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಬಯಲಾಗ್ತಾ ಇದೆ ಕಾಂಗ್ರೆಸ್ನ ಬೂಟಾಟಿಕೆ. ಪ್ರೆಸ್ ಮೀಟ್ನಲ್ಲಿ ಮಾತಾಡಿದ್ರೆ ಉದ್ದುದ್ದ ಭಾಷಣ ಹೇಳ್ತಾರೆ, ರೈತರಿಗೋಸ್ಕರ, ಅಭಿವೃದ್ಧಿಗೋಸ್ಕರ ಅಂತ. ರೈತರು ಫೋನ್ ಮಾಡಿ ಪ್ರಶ್ನೆ ಮಾಡಿದ್ರೆ ಬೆಬ್ಬೆಬ್ಬೆ ಅಂತಾರೆ, ನೋ ಆನ್ಸರು. ಪಕ್ಷ ಕೊಟ್ಟ ಮಾಹಿತಿನಷ್ಟೇ ನಾನು ಹೇಳಿದ್ದೇನೆ, ನನಗೇನು ಗೊತ್ತಿಲ್ಲ ಅಂತಾರೆ. ಪಕ್ಷ ಕೊಟ್ಟಿದ್ದನ್ನ ಮಾತ್ರ ಓದ್ತೀನಿ ಅನ್ನುವಂಥ ಲಕ್ಷ್ಮಣ್. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ್ಮಣ್ ಮಾತು ವೈರಲ್ ಆಗ್ತಾ ಇದೆ. ಇದೇ ವಿಚಾರ ಇಟ್ಕೊಂಡು ವಿರೋಧ ಪಕ್ಷದವ್ರು ಬಿಡ್ತಾರಾ, ಗುಮ್ತಾ ಇದ್ದಾರೆ. ಜೆಡಿಎಸ್ ಪಕ್ಷ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಅನ್ನ ಮಾಡಿ, ಇದು ಟೂಲ್ ಕಿಟ್ಟು ಸ್ಕ್ರಿಪ್ಟ್ ಇದೆಲ್ಲ, ಏನು ಸ್ಕ್ರಿಪ್ಟ್ ಅಲ್ಲಿ ಬರ್ದಿರುತ್ತೆ ಅದನ್ನ ಮಾತ್ರ ಓದಿ ಹೋಗ್ತಾರೆ. ಸುಳ್ಳು ಅಜೆಂಡಾಗಳೇ ಇವರಿಗೆ ಮುಖ್ಯ, ರೈತರ ನೋವಿಗಿಂತ. ಎಕ್ಸ್ನಲ್ಲಿ ಜೆಡಿಎಸ್ ಪಕ್ಷ ಕೆಂಡಾಮಂಡಲದ ಈ ಬೆನ್ನಲ್ಲೇ ಲಕ್ಷ್ಮಣ್ ಅಲರ್ಟ್ ಆಗಿದೆ. ಇದು ತಿರುಚಿದ ವಿಡಿಯೋ ಎಂದು ಕೈ ವಕ್ತಾರ ಹೇಳಿಕೊಂಡಿದ್ದಾರೆ. ಜಮೀನು ಇಲ್ಲ ಅವ್ರದ್ದು. ಹೇಳಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಳಿ ಸರ್. ನಾವು ಬಿಡದಿ ರೈತರು. ಅದೇ ಪ್ರೆಸ್ ಮೀಟ್ ಮಾಡಿದ್ದು ಬೆಳಗ್ಗೆ. ಹೆಂಗ್ ಅಲ್ಲ ಸರ್, ಹೆಂಗ್ ಸರ್ ಈ ತರ ನೀವು ಮಾತಾಡ್ಬಿಟ್ರೆ? ಇಲ್ಲ ಇಲ್ಲ, ನಾನು ಈ ಮಾಹಿತಿ ಕೊಟ್ಟಿದ್ದೀನಿ ಅಷ್ಟೇನೆ. ಅದೆಲ್ಲ ಮಾಹಿತಿ ಕೊಟ್ಟಿ ಒಬ್ರು ರೈತರೇ ಇಲ್ಲ, ಜೆಡಿಎಸ್ ಅವರು ಸಾಲಿ ಹಾಕ ಬಂದವ್ರೆ. ಆ ತರ ಮಾತಾಡಿಲ್ಲ. ನಾನು ವಿಡಿಯೋ ಇದೆ, ಕಳ್ಸಿಕೊಡ್ತೀನಿ. ಅದ ಕಳ್ಸಿ ನಾವು ಅಲ್ಲ, ನಮ್ಮ ಹತ್ರನು ಆ ವಿಡಿಯೋ ಇದೆ. ಯಾಕಂದ್ರೆ ನಾವು ಇಲ್ಲಿ ಸರ್ ಹಂಗಲ್ಲ ಸರ್, ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ಸೋಣ ಸುಮ್ಮನೆ. ಅಲ್ಲಲ್ಲ, ಸಂತೋಷ ಸರ್, ನೀವು ನಮ್ಮ ರೈತರ ಪರವಾಗಿದ್ರೆ ನಮಗೂ ಬಹಳ ಖುಷಿ. ನಾನೇ ಬರ್ತೀನಿ. ರಾಹುಲ್ ಗಾಂಧಿ ವರ್ಗೂ ಒಟ್ಟಾಗಿದೆ ಮಾಹಿತಿ. ಅದರಿಂದ ಇನ್ನೊಂದು ವಾರದಲ್ಲಿ ಕ್ಯಾನ್ಸಲ್ ಆಗ್ತದೆ. ಅಲ್ಲ ಆಗ್ಲಿ, ಸಂತೋಷ ಸರ್. ಆದ್ರೆ ನಿಮ್ಮ ವಿಡಿಯೋ ನೋಡಿ ನಾನು ಒಬ್ಬ ಪಾರ್ಟಿ ವಕ್ತಾರ. ನನಗೆ ಪಾರ್ಟಿಯವರು ಒಂದು ಪ್ರೆಸ್ ಮೀಟ್ ಮಾಡಕ್ ಹೇಳ್ತಾರೆ, ಮಾಹಿತಿ ಕೊಟ್ಟು ಅವ್ರು ನಾನು ಮಾಡಿದ್ದೀನಿ ಅಷ್ಟೇ. ನನಗೂ ನಿಮ್ಗೆ ಏನ್ ನಮ್ಗೆ ಯಾಕೆ ಏನೇ ಅಲ್ಲ. ಹೌದು ಸರ್, ಆದ್ರೆ ನೀವು ಮಾಹಿತಿ ನಿಮ್ಮ ಪಕ್ಷದ ವಕ್ತಾರ ಇರಬೇಕು, ಆದ್ರೆ ಅಲ್ಲಿ ರೈತರೇ ಇಲ್ಲ. ನಾನು ಎಂ ಲಕ್ಷ್ಮಣ, ಕೆಪಿಸಿಸಿ ವಕ್ತಾರ. ನಿನ್ನೆ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ನಾನು ಕೆಪಿಸಿಸಿ ಪ್ರೆಸ್ ಮೀಟ್ ಮಾಡಿದ್ದೆ. ಪ್ರೆಸ್ ಮೀಟ್ ಮಾಡಿದ ನಂತರ ಒಂದಷ್ಟು ಬಿಡದಿ ಭಾಗದ ರೈತರ ಮುಖಂಡರು, ಆಮೇಲೆ ಕೆಲವು ಸಂಘಟನೆಯವರು ಮತ್ತೆ ರಾಜಕೀಯ ಪಕ್ಷಗಳು ಅವರೆಲ್ಲ ಫೋನ್ ಮಾಡಿದ್ರು. ಒಂದಷ್ಟು ಮಾಹಿತಿಯನ್ನು ಏನು ಬೇಕು ಕೆಲಸ ಮಾಡಿದ್ರೆ ಅದರಲ್ಲಿ ಒಂದು ಇವತ್ತು ವಿಡಿಯೋ ವೈರಲ್ ಆಗಿದೆ. ನಾನು ರಾಹುಲ್ ಗಾಂಧಿ ಅವರ ಹತ್ರ ಮಾತಾಡಿ ಅದನ್ನು ಕ್ಯಾನ್ಸಲ್ ಮಾಡ್ತೀನಿ, ಅದು ಕ್ಯಾನ್ಸಲ್ ಆಗುತ್ತೆ, ಈ ಪ್ರಾಜೆಕ್ಟ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದು ವಿಡಿಯೋ ಏನು ವೈರಲ್ ಆಗಿದೆ. ಅದು ನನ್ನ ವಾಯ್ಸ್ ಅಲ್ಲ, ಯಾರೋ ಫ್ಯಾಬ್ರಿಕೇಟ್ ಮಾಡಿರುವಂಥದ್ದು. ಅದು ಕುತಂತ್ರ, ಮೋಸ್ಟ್ಲಿ ಬಿಜೆಪಿ ಇಲ್ಲ ಜೆಡಿಎಸ್ ಕುತಂತ್ರ ಆಗಿರುತ್ತೆ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಾವು ಯಾರ ಹತ್ರನೂ ಆ ಥರ ಮಾತಾಡೋದು ಕೆಲಸ ಮಾಡಿಲ್ಲ. ನಾನು ಎಲ್ಲರಿಗೂ ರಿಪ್ಲೈ ಕೊಟ್ಟಿರುವಂಥದ್ದು